Hello everyone, welcome to my channel SK Kitchens. ಮಶ್ರೂಮ್ ಕರಿ ಮಾಡಲು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ನಂತರ 2 ಸಣ್ಣಗೆ ಹೆಚ್ಚಿದ ಮೀಡಿಯಂ ಗಾತ್ರದ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ ಬೀಜಗಳು ಒಂದು 10, ಆಮೇಲೆ 2 ಮೀಡಿಯಂ ಗಾತ್ರದ ಟೊಮೆಟೊ ಹಾಕಿ ಬಾಡಿಸ್ಕೊಳ್ಳಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಫ್ರೈ ಆಗಲು ಬಿಡಿ. ನೋಡಿ, ಈ ಥರ ಆಗಬೇಕು. ಆಮೇಲೆ ಅದನ್ನು ಬದಿಗಿಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಮಶ್ರೂಮ್ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಹಾಗೆ ಅರ್ಧ ಸ್ಪೂನ್ ಅರಿಶಿನ ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇವಾಗ ಒಂದು ಮಿಕ್ಸಿ ಜಾರಿಗೆ 10 ರಿಂದ 12 ಗೋಡಂಬಿ ಬೀಜಗಳು ಹಾಗೆ ತಣ್ಣಗಾಗಲು ಇಟ್ಟ ಟೊಮೆಟೊ ನೀರುಳ್ಳಿ ಮಿಶ್ರಣದ ಮಸಾಲೆಗಳು ಹಾಕಿ ರುಬ್ಕೊಳ್ಬೇಕು. ನೋಡಿ, ಇವಾಗ ಮಶ್ರೂಮಲ್ಲಿ ನೀರು ಬಿಟ್ಟಿದೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಏಲಕ್ಕಿ, 1 ಪಲಾವ್ ಎಲೆ, 4 ಲವಂಗ, 2 ಸಣ್ಣ ಪೀಸ್ ಚಕ್ಕೆ, 2 ಹಸಿರು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಚಿಟಿಕೆ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿರೋ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸಿ ಈಗ ಮಸಾಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಬೇಯಿಸಿದ ಮಶ್ರೂಮನ್ನು ಸೇರಿಸಿ ಈ ಟೈಮಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ಕುದಿಸ್ಕೊಳ್ಳಿ. ಇವಾಗ ಮಶ್ರೂಮ್ ಕರಿ ರೆಡಿಯಾಗಿದೆ. Thank you for watching.